ಮದುವೆಯಾದ ಮೂರೇ ದಿನಕ್ಕೆ ಯುವಕ ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ಇದೊಂಥರ ವಿಧಿಯಾಟ. ಹೃದಯಾಘಾತದಿಂದ 28 ವರ್ಷದ ಶಶಾಂಕ್ ಸಾವನ್ನಪ್ಪಿರುವಂಥ ಘಟನೆ. ಪುರಸಭೆ ಸದಸ್ಯ ಕೆಸಿ ಮಂಜುನಾಥ್ ಪುತ್ರ ಶಶಾಂಕ್ ಕಳೆದ ಭಾನುವಾರವಷ್ಟೇ ಹಸೆಮಣೆಗೇರಿದ್ದ ಯುವಕ. ಕಳೆದ ಭಾನುವಾರ ಮೈಸೂರಿನಲ್ಲಿ ಮದುವೆ ನಡೆದಿತ್ತು. ಖಾಸಗಿ ಕಂಪನಿಯಲ್ಲಿ ಐಟಿ ಉದ್ಯೋಗಿಯಾಗಿದ್ದ ಶಶಾಂಕ್ ಜಾರ್ಖಂಡ್ ಮೂಲದ ಯುವತಿ ಜೊತೆಗೆ ವಿವಾಹ ಆಗಿತ್ತು. ಮದುವೆ ದಿನವೇ ಸ್ವಲ್ಪ ಜ್ವರದಿಂದ ಬಳಲ್ತಾ ಇದ್ರು ಶಶಾಂಕ್. ನಿನ್ನೆ ಬೆಂಗಳೂರಿನ ನಿವಾಸದಲ್ಲಿದ್ದಾಗ ಎದೆನೋವು ಕಾಣಿಸ್ಕೊಂಡಿದೆ. ಆಸ್ಪತ್ರೆಗೆ ಹೋಗುವ ಮುನ್ನವೇ ಉಸಿರು ಚೆಲ್ಲಿದ್ದಾರೆ ಶಶಾಂಕ್. ನೋಡಿ, ನಿಜವಾಗ್ಲೂ ಇದೊಂದು ಹೃದಯ ವಿದ್ರಾವಕ ಘಟನೆ. ಭಾನುವಾರ ಮದುವೆ ಆಗತ್ತೆ, ಕಳೆದ ಭಾನುವಾರ ಮದುವೆ ಆಗತ್ತೆ. ಈಗ ನೋಡಿದ್ರೆ ಹೃದಯಾಘಾತದಿಂದ ಸಾವನ್ನಪ್ಪಿರೋದು. ಇನ್ನು ಹೊಸ ಜೀವನ ಪ್ರಾರಂಭ ಮಾಡಬೇಕು ಅನ್ನುವಂಥ ಸಾವಿರಾರು ಕನಸುಗಳನ್ನು ಕಂಡಿರ್ತಾರೆ. ಪ್ರೀತಿಸಿ ಮದುವೆ ಆಗಿದ್ರಂತೆ. ಇಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಜಾರ್ಖಂಡ್ ಮೂಲದ ಯುವತಿಯನ್ನು ಪ್ರೀತಿಸಿ ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗಿದ್ರು. ಇನ್ನು 28 ವರ್ಷ ಅಷ್ಟೇ ಅಲ್ಲ. ಈಗ ಹೃದಯಾಘಾತ ಅನ್ನೋದು ಇದೇ ಏಜಿಗಾಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. 8 ವರ್ಷ, 9 ವರ್ಷ, 3 ವರ್ಷದ ಮಕ್ಕಳುಗಳಲ್ಲೂ ಆಗ್ತಾ ಇದೆ. ಅಂಥದ್ರಲ್ಲಿ 28 ವರ್ಷ, ಭಾನುವಾರ ಮದುವೆ ಆಗಿತ್ತು. ಹೊಸ ಜೀವನ ಪ್ರಾರಂಭ ಮಾಡಬೇಕು ಅಂತ ಹೊಸ ಕನಸುಗಳನ್ನು ಕಂಡಿರ್ತಾರೆ. ಪಾಪ ಆ ಹೆಣ್ಣು ಮಗಳ ಕತೆ ಹೇಳಿ, ಇವಾಗ ಎಷ್ಟೆಲ್ಲ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ತಾಳಿ ಕಟ್ಟಿಸ್ಕೊಂಡಿರ್ತಾರೆ. ಈ ಥರದೊಂದು ವಿಧಿಯಾಟ ಅನ್ನೋದು ತನ್ನ ಜೀವನದಲ್ಲಿ ಆಗತ್ತೆ ಅಂತ ಆಕೆ ಕೂಡ ನಿರೀಕ್ಷಿಸಿರಲ್ಲ. ಯಾವ ಹೆಣ್ಮಕ್ಳು ತಾನೇ ನಿರೀಕ್ಷಿಸ್ತಾರೆ ಹೇಳಿ? ಸುಮಂಗಲಿ ಆಗಿರಬೇಕು ಅನ್ನೋದೇ ಎಲ್ಲರೂ ಬಯಕೆನೂ ಆಗಿರತ್ತೆ. ಶಶಾಂಕ್ ಸಾವನ್ನಪ್ಪಿರೋದು ಸ್ವಲ್ಪ ಜ್ವರ ಕಾಣಿಸ್ಕೊಂಡಿತ್ತಂತೆ. ಮದುವೆ ದಿನವೇ ಸ್ವಲ್ಪ ಟಯರ್ಡು ಆಗಿದ್ರು, ಜ್ವರನೂ ಇತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದಕ್ಕಿದ್ದ ಹಾಗೆ ಎದೆನೋವು ಕಾಣಿಸ್ಕೊಂಡಿದೆ. ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆಗಿದೆ 3 ದಿವಸ ಮದುವೆ ಆಗಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ಸ್ ಮಾಡಿ ಮದುವೆ ಆದ. ತುಂಬ ಮನಸ್ಸಿಗೆ ಹತ್ರವಾದವ್ರನ್ನ ಅಷ್ಟೇ ಕರೆದಿದ್ದೀವಿ ಕಾಪಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹೇಳ್ದ. ಅವನು ಮದುವೆಗೆ ಇನ್ವೈಟ್ ಮಾಡಿದಾಗ ತುಂಬ ನನ್ನ ಮನಸ್ಸಿಗೆ ಯಾರ್ಯಾರು ಹತ್ರವಾಗಿರ್ತಾರೆ ಅವ್ರನ್ನಷ್ಟೇ ಕರೆದಿದ್ದೀನಿ, ಯಾರನ್ನೂ ಜಾಸ್ತಿ ಜನ ಕರೆದಿಲ್ಲ ಅಂದ. ಬಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅದು ನೋಡಿದ್ರೆ ಮದುವೆ ಆಗಿ 2 ದಿವಸಕ್ಕೆ ದೇವ್ರು ಬಿಟ್ಕೊಟ್ಟಿಲ್ಲ ಅವನ್ನ. ಮದುವೆ ದಿನ ಕೂಡ ಹೇಳ್ದ, ನಾವು ಒಂದು ಸ್ವಲ್ಪ ಜ್ವರ ಇದೆ ಕಣೋ, ಸ್ವಲ್ಪ ಸುಸ್ತಾಗ್ತಿದೆ ಅಂತ. ಮುಗಿದ ತಕ್ಷಣ ಫಸ್ಟ್ ಹೋಗಿ ತೋರಿಸ್ಕೊಳ್ಳೋ, ಚೆಕ್ ಮಾಡಿಸ್ಕೊಳ್ಳೋ ಅಂತಲೂ ಹೇಳಿದ್ವಿ. ಹ್ಞೂ ಅಂತ ಅಂದ. ಅದಾದ್ಮೇಲೆ ಎಲ್ಲ ಮುಗೀತು, ಚೆನ್ನಾಗಾಯ್ತು. ಮದುವೆ ಇದೆ ಏನು ತೊಂದರೆ ಆಗಿಲ್ಲ, ಎಲ್ಲ ಚೆನ್ನಾಗಾಯಿತು. ಸಡನ್ನಾಗಿ ನಿನ್ನೆ ಸಂಜೆ ನೈಟ್ ನೋಡಿದ್ರೆ ಈ ಥರ ವಿಚಾರ ಕೇಳ್ಪಟ್ವಿ. ಸೊ ಇದನ್ನು ನಮಗೂ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ, ಏನಾಗ್ತಿದೆ ಅಂತ ಅಂದ್ಬಿಟ್ಟು. ಈ ಯಂಗ್ ಏಜಲ್ಲಿ ಈ ಥರ ಎಲ್ಲ ಆಗೋದನ್ನು ಅವ್ರ ತಾಯಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ, ಈಗ ಮದುವೆ ಬೇರೆ ಆಗಿ 1 ವರ್ಷ ಅವ್ರದ್ದು ಹೆಂಡತಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ ಅನ್ನೋದನ್ನು ನಮಗೆ ನೆನೆಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಹಾರ್ಟ್ ಅಟ್ಯಾಕ್ ಆಯ್ತು, ಕಾರ್ಡಿಯಾಕ್ ಅರೆಸ್ಟ್ ಅಂತ ಅಂದರೆ ಬೇರೆ. ಕಾರ್ಡಿಯಾಕ್ ಅರೆಸ್ಟ್ ಆದರೆ ನಮಗೆ 1 ರಿಂದ 2 ಗಂಟೆ ಟೈಮ್ ಕಾಲಾವಕಾಶ ಇರುತ್ತೆ ಇದೇ ನಾವು ಬಂದ ಮೇಲೆ. ಸೊ ಆ 2 ಅವರಲ್ಲಿ ನಾವು ಬಂದ್ಬಿಟ್ಟು ಹಾಸ್ಪಿಟ್ಲು ಅಥವಾ ಇನ್ನೊಂದು ಕಡೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಇದು ಬಂದ್ಬಿಟ್ಟು ಅವ್ರು ಹೇಳ್ತಿರೋ ಪ್ರಕಾರ ಈ ಸಡನ್ನಾಗಿ ಎದೆನೋವು ಬಂತು. ಎದೆನೋವು ಬಂದ ಮೇಲೆ ಅವರು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ವಿದಿನ್ ಹಾಫ್ ಆನ್ ಅವರ್. ಸೊ ಆ ಅರ್ಧ ಗಂಟೆ ಕೂಡ ಟೈಮ್ ಸಿಕ್ಕಿಲ್ಲ ಅಂದರೆ ಇದು ಮ್ಯಾಸಿವ್ ಅರೆಸ್ಟ್ ಅಂತ ಹೇಳ್ತೀವಿ. ಸೊ ಹಾರ್ಟ್ ಕಂಪ್ಲೀಟ್ ಬ್ಲಾಕ್ ಆದಾಗ ಈ ಥರ ಕಂಡೀಷನ್ಸ್ ಆಗುತ್ತೆ, ಮ್ಯಾಸಿವ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ಸೊ ಇದು ಎಂಗೇಜಲ್ಲಿ ಏನಕ್ಕೆ ಕಂಡು ಬರುತ್ತೆ ಗೊತ್ತಿಲ್ಲ. ಈ ಥರ ಎಲ್ಲ ಕಂಡೀಷನ್ಸಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇತ್ತು ಅಂತಂದರೆ ಕೆಲವೊಂದು ಸಲ ಆಗ್ತಿರುತ್ತೆ. ಬಟ್ ದುರ್ದೈವ ಅಂತ ಹೇಳ್ಕೋಬೇಕಷ್ಟೇ. ಎಷ್ಟು ಜನ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಇರ್ತಾರೆ ಇವಾಗ. ಎಷ್ಟು ಅಂದರೆ ನಾವು ತಿಂತಾ ಇರೋ ಆಯಿಲು, ನಾವು ತಿಂತಾ ಇರೋ ಅನ್ನ, ಇದು ಎಲ್ಲದರಲ್ಲೂ ನಮಗೆ ಒಳ್ಳೆ ಅಂಶಗಳು ಇಲ್ಲದೆ ಇರೋದ್ರಿಂದ ಈ ಥರ ಹಾರ್ಟ್ ಬ್ಲಾಕೇಜ್ ಕಾಣಿಸ್ಕೊಳ್ಳುತ್ತೆ ಅಂತ ಎಲ್ಲ ಕಡೆಯಿಂದನೂ ಡಾಕ್ಟರ್